2028ರ ಚುನಾವಣೆಗೆ ಈಗಲಿಂದಲೇ ದಳಪತಿಗಳ ದಂಡಯಾತ್ರೆ. ಉತ್ತರ ಕರ್ನಾಟಕದಲ್ಲಿ ಜಯಬೇರಿ ಸಾಧಿಸಲು ಎಚ್ಡಿಡಿ ಪ್ಲಾನ್. ಎನ್ಡಿಎ ಮೈತ್ರಿಯಲ್ಲಿ ದೋಸ್ತಿ ನಾಯಕರು 2028ರ ವಿಧಾನಸಭಾ ಚುನಾವಣೆಯನ್ನ ಎದುರಿಸಲು ಸಿದ್ಧವಾಗಿವೆ. ಆದ್ರೆ ಜೆಡಿಎಸ್ ತನ್ನ ಬಲವರ್ಧನೆಗೆ ಪಣ ತೊಟ್ಟಂತೆ ಕಾಣ್ತಾ ಇದೆ. ದೇವೇಗೌಡರು ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದಲ್ಲಿ ಪಕ್ಷ ಮತ್ತೆ ಮುಂಚೂಣಿಗೆ ತರಲು ಮುಂದಾಗಿದ್ದಾರೆ. ಜೆಡಿಎಸ್ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ್ದು, ಬೆಳ್ಳಿ ಮಹೋತ್ಸವದ ಭಾಗವಾಗಿ ಫೆಬ್ರವರಿ 27ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕದಾದ್ಯಂತ ಇದೇ ರೀತಿಯ ಕಾರ್ಯಕ್ರಮ ನಡೆಸಲು ಪಕ್ಷ ಯೋಜಿಸಿದೆ. ದೀರ್ಘಕಾಲದ ಅಣೆಪಟ್ಟಿ ಕಿತ್ತೆಸೆಯಲು ಜೆಡಿಎಸ್ ರೆಡಿ. ಉತ್ತರ ಕರ್ನಾಟಕದಲ್ಲೂ ದಳ ಮಾಡುತ್ತಾ ಕಮಾಲ್. ಜೆಡಿಎಸ್ ಪಕ್ಷ ಹಳೆ ಮೈಸೂರಲ್ಲಿ ಸಾಕಷ್ಟು ಪ್ರಾಬಲ್ಯ ಉಳಿಸಿಕೊಂಡಿದ್ರು. ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಪ್ರಭಾವ ಕಡಿಮೆಯಾದಂತಿದೆ. ಹೀಗಾಗಿ ಜನತಾದಳ ಪಕ್ಷ ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ದೀರ್ಘಕಾಲದ ಅಣೆಪಟ್ಟಿಯನ್ನ ಕಿತ್ತೆಸೆದು ರಾಜ್ಯದ ಎಲ್ಲೆಡೆ ತನ್ನ ವರ್ಚಸ್ಸನ್ನ ಹೆಚ್ಚಿಸುವ ಗುರಿಯೊಂದಿಗೆ ಇದೀಗ ಕಣಕ್ಕಿಳಿದಿದೆ. ಪ್ರಸ್ತುತ ವಿಧಾನಸಭೆಯಲ್ಲಿರುವ ಪಕ್ಷದ 18 ಶಾಸಕರಲ್ಲಿ ಕೇವಲ 4 ಶಾಸಕರು ಮಾತ್ರ ಈ ಪ್ರದೇಶದವರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳನ್ನ ಗೆದ್ದಿರುವ ಜೆಡಿಎಸ್ ಈ ಬಾರಿ ದೋಸ್ತಿ ಪಕ್ಷವಾದ ಬಿಜೆಪಿಯ ಶಕ್ತಿಯನ್ನ ಒಗ್ಗೂಡಿಸಿಕೊಂಡು ಹೆಚ್ಚಿನ ಸ್ಥಾನ ಗೆಲ್ಲಲು ಹವಣಿಸುತ್ತಿದೆ. ಉತ್ತರದತ್ತ ಹೆಚ್ಚಿದ ಎಚ್ಡಿಡಿ ಗಮನ. ದೇವೇಗೌಡರ ಮಾಸ್ಟರ್ ಪ್ಲಾನ್. ಉತ್ತರ ಕರ್ನಾಟಕದ ಮೇಲೆ ಇನ್ನಷ್ಟು ಗಮನ ಹರಿಸಿರುವ ದಳಪತಿಗಳು ರಾಜ್ಯದಾದ್ಯಂತ ಪ್ರವಾಸದ ಮೂಲಕ ಪಕ್ಷ ಗಟ್ಟಿಗೊಳಿಸಲು ಸಜ್ಜಾಗಿದ್ದಾರೆ. ಇದಕ್ಕಾಗಿ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ವಿಚಾರವನ್ನೇ ಬಳಸಿಕೊಳ್ತಾ ಇದ್ದಾರೆ. 2 ದಶಕಗಳ ಹಿಂದೆ ಜೆಡಿಎಸ್ ಉತ್ತರ ಭಾರತದಾದ್ಯಂತ ಗಮನಾರ್ಹ ನೆಲೆಯನ್ನ ಹೊಂದಿತ್ತು. ಹಲವಾರು ಜಿಲ್ಲೆಗಳಿಂದ ಹೆಚ್ಚಿನ ಶಾಸಕರು ಆಯ್ಕೆಯಾಗಿದ್ರು. ಆದ್ರೆ ಸತತವಾಗಿ ಚುನಾವಣೆಯಲ್ಲಿ ಹಿನ್ನಡೆಗಳಿಂದಾಗಿ ಪಕ್ಷ ಬೆಂಬಲ ಕಳೆದುಕೊಂಡಿತ್ತು. ಹೀಗಾಗಿ ಇದೀಗ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ಸರಣಿ ಸಮ್ಮೇಳನ ಕಾರ್ಯಕರ್ತರನ್ನ ಉರಿದುಂಬಿಸುತ್ತಿದೆ. ಇದರಿಂದ ಪಕ್ಷಕ್ಕೆ ಶಕ್ತಿ ತುಂಬಿದಂತಾಗ್ತಾ ಇದೆ ಎಂದು ಪಕ್ಷದ ಸ್ಥಾಪಕ ಹಾಗೂ ವರಿಷ್ಠರು ಆಗಿರುವ ದೇವೇಗೌಡರು ಲೆಕ್ಕಾಚಾರ ಹಾಕಿದ್ದಾರೆ. ಇಂದಿನ ಯೋಜನೆಗಳ ಪ್ರಚಾರ. ಮತದಾರರ ಮನಗೆಲ್ಲುವ ತಂತ್ರ. ಉತ್ತರ ಕರ್ನಾಟಕ ಭಾಗಕ್ಕೆ ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಕೊಡುಗೆಯನ್ನ ಪ್ರಚಾರ ಮಾಡಿ ಆ ಭಾಗದ ಜನರ ಗಮನ ಸೆಳೆಯುವ ಪ್ರಯತ್ನಕ್ಕೂ ಇದೀಗ ಕೈ ಹಾಕಿದ್ದಾರೆ. ದೇವೇಗೌಡರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಧಿಕಾರಾವಧಿಯಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣವಾಯಿತು. ಈ ದೊಡ್ಡ ಯೋಜನೆಗಳು ಅಭಿವೃದ್ಧಿ ಮೈಲಿಗಲ್ಲುಗಳ ಮೂಲಕ ಪಕ್ಷವು ಮತ್ತೊಮ್ಮೆ ಈ ಭಾಗದ ಮತದಾರರ ಮನ ಗೆಲ್ಲಲು ಮುಂದಾಗಿದೆ. ಇನ್ನು ಜೆಡಿಎಸ್ ತನ್ನ ಪ್ರಾಬಲ್ಯ ಇರುವ ಹಳೆ ಮೈಸೂರು ಭಾಗವನ್ನ ಹೊರತುಪಡಿಸಿ ಉತ್ತರದತ್ತ ತನ್ನ ಚಿತ್ತವನ್ನ ನೆಟ್ಟಿದೆ. ಸದ್ಯಕ್ಕೆ ಬಿಜೆಪಿಯೊಂದಿಗೆ ಮೈತ್ರಿಯಲ್ಲಿದ್ದು ಕೇಸರಿ ಕಲಿಗಳ ಬಲದ ಜೊತೆ ತನ್ನ ಶಕ್ತಿ ಸಾಮರ್ಥ್ಯವನ್ನ ತೋರಿಸಲು ಹವಣಿಸಿದೆ. ಶತಾಯಗತಾಯವಾಗಿ ಮುಂದಿನ ಚುನಾವಣೆಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಮರೆಯಾದ ತನ್ನ ಹಳೆಯ ಗತವೈಭವವನ್ನ ಮರುಕಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದೆ. ದಳಪತಿಗಳ ಈ ಲೆಕ್ಕಾಚಾರ ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ಮುಂದಿನ ಚುನಾವಣೆಗಳಿಂದ ಉತ್ತರ ಸಿಗಬೇಕಿದೆ.